ಕಡಿಮೆ ಮಾಡೋದಕ್ಕೆ ಯಾವ ರೀತಿ ನೀವು ನಮ್ಮ ಇವಿ ಅಂದ್ರೆ ಎಕ್ಸ್ಪೋನೆಂಟ್ ಆಟೋನ ಬಳಸಬಹುದು ಅನ್ನೋದನ್ನ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಜನರಲ್ ಆಗಿ ನಿಮ್ ಬಗ್ಗೆ ನಾವು ತಿಳ್ಕೊಂತಾ ಇದೀವಿ ಅಷ್ಟೇ. ಹಾಗೆ ಎಕ್ಸ್ಪೋನೆಂಟ್ ಆಟೋ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಹಳೆ ಗಾಡಿ ನಮ್ದು ಯಾವ್ದಾದ್ರು ಇದ್ರೆ LPG ಗಾಡಿ ಹಳೇದು 18 ನಾವು ಬ್ಯಾಟ್ರಿ ಹಾಕೊಂಡ್ರೆ 5 ವರ್ಷ ವ್ಯಾರಂಟಿ ಕೊಡ್ತಾಯಿನಿ ಅಂತ ಹೇಳ್ತಾವ್ರೆ. ನಮಗೆ ಅನುಕೂಲ ಆಗುತ್ತೆ, 15 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಏನೋ ಒಂದು ಟೀ ಕುಡಿಯೋ ಟೈಮಲ್ಲಿ ಇಲ್ಲ ಒಂದು ಊಟನೋ ಒಂದು ಟೀ ಕುಡಿಯೋ ಟೈಮಲ್ಲಿ ಚಾರ್ಜ್ ಆಗಿಬಿಡುತ್ತೆ. 230 ಅಂದರೂ ಒಂದು ದಿನಕ್ಕೆ 2 ಸಲ ಒಂದು ಸಲ ಚಾರ್ಜ್ ಮಾಡ್ಕೊಂಡ್ರು 2 ಸಲ ಗಾಡಿ ಓಡಿಸ್ಬೋದು. ಚೆನ್ನಾಗಿದೆ ಸರ್, ಗಾಡಿ ಸ್ಮೂತ್ ಆಗಿದೆ, ಪಿಕಪ್ ಎಲ್ಲ ಚೆನ್ನಾಗಿದೆ. ಒಟ್ಟಿನಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ, ಬ್ರೇಕ್ ಗೀಕೆಲ್ಲ ತೊಳಿಯೋಂಗಿಲ್ಲ, ಕಾಲು ನೋವು ಎಲ್ಲ ಬರುತ್ತೆ, ಇದರಲ್ಲಿ ಏನಿಲ್ಲ. CNGಗೂ ನಾವು ಕ್ಲಚ್ಚು ಇದು ಮಾಡಬೇಕು. ಈಗ ಗೇರ್ಗೆ ಹಾಕೊಂಡು ಗಾಡಿ ಓಡಿಸ್ಬೇಕಂದ್ರೆ 2 ಕೈ ಯೂಸ್ ಮಾಡಬೇಕು, ಇದಾದರೆ ಒಂದು ಹ್ಯಾಂಡ್. ಗಾಡಿ ತುಂಬ ಚೆನ್ನಾಗಿದೆ. ಗಾಡಿ ಅಂದರೆ ಪಿಕಪ್ ಎಲ್ಲ ಚೆನ್ನಾಗಿದೆ, ಎಷ್ಟೇ ವೆಯ್ಟ್ ಹಾಕಿದ್ರೂ ಏನಾಗಲ್ಲ. ಗಾಡಿ ಚೆನ್ನಾಗಿದೆ.